ಹೇಳ್ತಲೇ ಇದ್ದಾರೆ, ಈಗಲೂ ಹೇಳ್ತಲೇ ಇದ್ದಾರೆ. ಸಿದ್ದರಾಮಯ್ಯನವರು ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಹೇಳ್ಬೇಕು ಅಂತಂದ್ರೆ ಯಾವುದೇ ಗೊಂದಲ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತದೆ ಅಂತ ಬರೆಯೋದು ಇವರೇ. ಕಾಲಿನೇ ಇಲ್ಲ ಕುರ್ಚಿ, ಬದಲಾವಣೆ ಆಗ್ಬಿಡ್ತದೆ. ಆಮೇಲೆ ಎಲ್ಲಾರು ಒಂದ್ ಕಡೆ ಊಟಕ್ಕೆ ಸೇರಿದ್ರೆ ಆ ಊಟಕ್ಕೆ ಸೇರಿದ್ರೆ ಒಂದು ದೊಡ್ಡ ಸುದ್ದಿ ಊಕೆ ಮೇಲೆ ಮಾಡ್ಬಿಡೋದು, ಅಲ್ಲಿ ರಾಜಕೀಯ ಚರ್ಚೆ ಆಗಿರ್ಬೋದು, ಈ ತರನೇ ಚರ್ಚೆ ಆಗಿರ್ಬೋದು. ಒಂದೊಂದ್ಸಾರಿ ನಾನು ನೋಡ್ತಾ ಇರ್ತೀನಿ ಟಿವಿಗಳಲ್ಲಿ, ಡೈಲಾಗೇ ಬರ್ಬಿಡ್ತಾರೆ ಅವರೇ. ಈ ತರ ಮಾತಾಡಿರಬಹುದು ಡೈಲಾಗೇ ಬರೆದ್ಬಿಡ್ತಾರೆ. ಎಂ.ಬಿ. ಪಾಟೀಲ್ ಹಿಂಗ್ ಮಾಡಿದ್ರು, ಕೆ.ಎಚ್. ಮುನಿಯಪ್ಪ ಈ ತರ ಮಾತಾಡಿದ್ರು, ಕೆ.ಜೆ. ಜಾನ್ ಹಿಂಗ್ ಮಾತಾಡಿದ್ರು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂಗ್ ಮಾತಾಡೋದು ಅಂತ ಬರೆದ್ಬಿಡೋದು. ನಾವು ಮಾತಾಡಿರೋದೇ ಬೇರೆ, ನೀವು ಬರೆಯದೇ ಬೇರೆ, ಅದು ಜನಗಳಿಗೆ ತಲುಪದೇ ಬೇರೆ. ಇದರಿಂದ ಜನಗಳಿಗೆ ಅನುಕೂಲ ಆಗದಾದ್ರೆ, ಸಮಾಜಕ್ಕೆ ಒಳ್ಳೇದಾಗದಾದ್ರೆ ಬರೀರಿ. ಸಮಾಜದ ಗಮನವನ್ನು ಇಟ್ಕೊಂಡು ನಿಮ್ಮ ಆತ್ಮಸಾಕ್ಷಿಗೆ ಮನಸ್ಸಾಕ್ಷಿಗೆ ಅನುಗುಣವಾಗಿ ಬರೀರಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ಮಾದೇಶ್ವರಿ ಇವತ್ತು ಬೆಂಗಳೂರು ಬಹಳ ಸಂತೋಷ. ಆಮೇಲೆ ಬೇರೆ ಪತ್ರಕರ್ತರಿಗೆಲ್ಲ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ. ಇದು ಈ ಪ್ರಶಸ್ತಿಗಳನ್ನು ಕೊಡೋದ್ರಿಂದ ನಿಮ್ಮ ಜವಾಬ್ದಾರಿ ಹೆಚ್ಚು ಮಾಡ್ತದೆ. ಅವ್ರ ಜವಾಬ್ದಾರಿ ಹೆಚ್ಚಾಗ್ತದೆ. ಇನ್ನಷ್ಟು ಹೆಚ್ಚು ಕೆಲಸವನ್ನು ಜನಪರವಾಗಿ ಮಾಡಬೇಕು, ಸಮಾಜಮುಖಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಅವರ ಜವಾಬ್ದಾರಿ ಹೆಚ್ಚಾಗ್ತದೆ. ಅಷ್ಟೇ ಅಲ್ಲ, ಅವ್ರು ಮಾಡಿದಂತ ಕೆಲಸ ಶಾಶ್ವತವಾಗಿ ಉಳಿತಕ್ಕಂಥದ್ದಾಗಬೇಕು ಸಮಾಜದಲ್ಲಿ. ಮತ್ತೆ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ, ರೈತರಿಗೆ, ಕಾರ್ಮಿಕರಿಗೆ ಇವರು ಕಲ್ಯಾಣ ಆಗ್ತಕ್ಕಂಥ ಕೆಲಸ. ಅವರೆಲ್ಲರೂ ಕೂಡ ಮುಖ್ಯವಾಹಿನಿ ಬರಬೇಕಲ್ಲ. ಬಸವಣ್ಣ ಹೇಳಿದ್ದು, ಬುದ್ಧ ಹೇಳಿದ್ದು, ಅಂಬೇಡ್ಕರ್ ಹೇಳಿದ್ದು, ಗಾಂಧೀಜಿ ಹೇಳಿದ್ದು, ನಾರಾಯಣ ಗುರು ಹೇಳಿದ್ದು, ಅವರೆಲ್ಲ ಹೇಳಿದಂತ ವಿಚಾರಗಳೆಲ್ಲ ಸಮಾಜದಲ್ಲಿ ಎಲ್ಲರೂ ಕೂಡ ಮುಖ್ಯವಾಗಿ ಬರಬೇಕು. ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಅಂತಿಮವಾದಂತ ಗುರಿ. ಸಮಾಜ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ನಾವು, ನೀವು ಎಲ್ಲರೂ ಕೂಡ, ಸಾರ್ವಜನಿಕರು ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಇದು ಮಾಡದೆ ಹೋದ್ರೆ ಸಮಾಜದಲ್ಲಿ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕ ಸಾಮಾಜಿಕ ನ್ಯಾಯ ಸಿಕ್ಕಿದಾಗ ಮಾತ್ರ, ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ. ಇಲ್ಲೇ ಹೋದ್ರೆ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಅವರು ಒಂದು ಮಾತು ಹೇಳಿದ್ದಾರೆ, 1950 ಜನವರಿ 26ನೇ ತಾರೀಕು, ಈ 75 ವರ್ಷ ಸಂವಿಧಾನ ಜಾರಿಯಾಗಿದೆ. 26ನೇ ತಾರೀಕಿಗೆ ನಾವು ಸಂವಿಧಾನ ಜಾರಿಯಾಗ್ತದೆ. ನವೆಂಬರ್ 26, 1950ನೇ ಇಸ್ವಿ ಅಲ್ಲ, ಜನವರಿ 26, 1950ನೇ ಇಸ್ವಿ. ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾರೆ. ಈ ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಅಸಮಾನತೆಗಳಿದ್ದಾವೆ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಈ ಅಸಮಾನತೆಗಳನ್ನ ಹೋಗಲಾಡಿಸದೆ ಹೋದರೆ ಸಮಾಜದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಇದೆಯಲ್ಲ, ಇದರ ಸೌಧ ಇದೆಯಲ್ಲ, ಈ ಸೌಧನ ಯಾರು ಅನ್ಯಾಯಕ್ಕೆ ಒಳಗಾಗ್ತಾರೆ, ಅನ್ಯಾಯವನ್ನು ಅನುಭವಿಸ್ತಾರೆ, ಅವರೇ ಈ ಸೌಧವನ್ನು ಧ್ವಂಸ ಮಾಡ್ತಾರೆ. ಪ್ರಜಾಪ್ರಭುತ್ವ ಸೌಧವನ್ನು ಧ್ವಂಸ ಮಾಡ್ತಾರೆ. ಅದರಿಂದ
ಸಮಾಜದ ಬದಲಾವಣೆಗೆ, ಆರ್ಥಿಕ ಸಾಮಾಜಿಕ ಸಮಾನತೆಯನ್ನು ತರಲಿಕ್ಕೆ, ಎಲ್ಲರಿಗೂ ಸ್ವಾತಂತ್ರ್ಯದ ಫಲ ಸಿಗ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಎಲ್ಲ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಹೊಸ ವರ್ಷದ ಶುಭಾಶಯಗಳು, ಸಂಕ್ರಾಂತಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ. ನಮಸ್ಕಾರ. ಈಗಲೂ ಹೇಳ್ತಲೇ ಇದ್ದಾರೆ ಸಿದ್ದರಾಮಯ್ಯನವರು ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಹೇಳ್ಬೇಕು ಅಂತಂದ್ರೆ ಯಾವುದೇ ಗೊಂದಲ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತದೆ ಅಂತ ಮನೆಯಲ್ಲಿ ಇವರೇ ಕಾಲಿನೇ ಇಲ್ಲ ಕುರ್ಚಿ, ಬದಲಾವಣೆ ಆಗ್ಬಿಡ್ತದೆ. ಆಮೇಲೆ ಎಲ್ಲಾರು ಒಂದ್ ಕಡೆ ಊಟಕ್ಕೆ ಸೇರಿದ್ರೆ ಆ ಊಟಕ್ಕೆ ಸೇರಿದ್ರೆ ಒಂದು ದೊಡ್ಡ ಸುದ್ದಿ ಊಕೆ ಮೇಲೆ ಮಾಡ್ಬಿಡೋದು. ಅಲ್ಲಿ ರಾಜಕೀಯ ಚರ್ಚೆ ಆಗಿರ್ಬೋದು, ಈ ತರನೇ ಚರ್ಚೆ ಆಗಿರ್ಬೋದು. ಒಂದೊಂದ್ಸಾರಿ ನಾನು ನೋಡ್ತಾ ಇರ್ತೀನಿ ಟಿವಿಗಳಲ್ಲಿ, ಡೈಲಾಗೇ ಬರೆದು ಬಿಡ್ತಾರೆ ಅವರೇ. ಈ ತರ ಮಾತಾಡಿರಬಹುದು ಡೈಲಾಗೇ ಬರೆದು ಬಿಡ್ತಾರೆ. ಎಂ ಬಿ ಪಾಟೀಲ್ ಹಿಂಗ್ ಮಾಡಿದ್ರು, KH ಮುನಿಯಪ್ಪ ಈ ತರ ಮಾತಾಡಿದ್ರು, KJ ಜಾಧವ್ ಮಾತಾಡಿದ್ರು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡೋದು ಅಂತ ಬರೆದ್ಬಿಡೋದು. ನಾವು ಮಾತಾಡಿರೋದೇ ಬೇರೆ, ನೀವು ಬರೆಯದೇ ಬೇರೆ, ಅದು ಜನಗಳಿಗೆ ತಲುಪದೇ ಬೇರೆ. ಇದರಿಂದ ಜನಗಳಿಗೆ ಅನುಕೂಲ ಆಗದಾದ್ರೆ, ಸಮಾಜಕ್ಕೆ ಒಳ್ಳೇದಾಗದಾದ್ರೆ ಬರೀರಿ. ಸಮಾಜದ ಗಮನವನ್ನು ಇಟ್ಕೊಂಡು ನಿಮ್ಮ ಆತ್ಮಸಾಕ್ಷಿಗೆ, ಮನಸ್ಸಾಕ್ಷಿಗೆ ಅನುಗುಣವಾಗಿ ಬರೀರಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ಮಾಧ್ಯಮದವರು ಇವತ್ತು ಬೆಂಗಳೂರು ಬಹಳ ಸಂತೋಷ. ಆಮೇಲೆ ಬೇರೆ ಪತ್ರಕರ್ತರಿಗೆಲ್ಲ ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ. ಇವು ಈ ಪ್ರಶಸ್ತಿಗಳನ್ನು ಕೊಡೋದ್ರಿಂದ ನಿಮ್ಮ ಜವಾಬ್ದಾರಿ ಹೆಚ್ಚು ಮಾಡ್ತದೆ. ಅವ್ರ ಜವಾಬ್ದಾರಿ ಹೆಚ್ಚಾಗ್ತದೆ. ಇನ್ನಷ್ಟು ಹೆಚ್ಚು ಕೆಲಸವನ್ನು ಜನಪರವಾಗಿ ಮಾಡಬೇಕು, ಸಮಾಜಮುಖಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಅವರ ಜವಾಬ್ದಾರಿ ಹೆಚ್ಚಾಗ್ತದೆ. ಅಷ್ಟೇ ಅಲ್ಲ, ಅವ್ರು ಮಾಡಿದಂತ ಕೆಲಸ ಶಾಶ್ವತವಾಗಿ ಉಳಿತಕ್ಕಂಥದ್ದು ಆಗ್ಬೇಕು ಸಮಾಜದಲ್ಲಿ. ಮತ್ತೆ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ, ರೈತರಿಗೆ, ಕಾರ್ಮಿಕರಿಗೆ ಇವರು ಕಲ್ಯಾಣ ಆಗ್ತಕ್ಕಂಥ ಕೆಲಸ. ಅವರೆಲ್ಲರೂ ಕೂಡ ಮುಖ್ಯವಾಹಿನಿ ಬರಬೇಕಲ್ಲ. ಬಸವಣ್ಣ ಹೇಳಿದ್ದು, ಬುದ್ಧ ಹೇಳಿದ್ದು, ಅಂಬೇಡ್ಕರ್ ಹೇಳಿದ್ದು, ಗಾಂಧೀಜಿ ಹೇಳಿದ್ದು, ನಾರಾಯಣ ಗುರು ಹೇಳಿದ್ದು, ಅವರೆಲ್ಲರೂ ಹೇಳಿದಂತ ವಿಚಾರಗಳೆಲ್ಲ ಸಮಾಜದಲ್ಲಿ ಎಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಬೇಕು. ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಅಂತಿಮವಾದಂತ ಗುರಿ. ಸಮಾಜ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ನಾವು, ನೀವು ಎಲ್ಲರೂ ಕೂಡ, ಸಾರ್ವಜನಿಕರು ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಇದು ಮಾಡದೆ ಹೋದ್ರೆ ಸಮಾಜದಲ್ಲಿ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕ ಸಾಮಾಜಿಕ ನ್ಯಾಯ ಸಿಕ್ಕಿದಾಗ ಮಾತ್ರ, ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ. ಇಲ್ಲೇ ಹೋದ್ರೆ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಅವರು ಒಂದು ಮಾತು ಹೇಳಿದ್ದಾರೆ, 1950 ಜನವರಿ 26ನೇ ತಾರೀಕು, ಈ 75 ವರ್ಷ ಸಂವಿಧಾನ ಜಾರಿಯಾಗಿದೆ. 26ನೇ ತಾರೀಕಿಗೆ ನಾವು ಸಂವಿಧಾನ ಜಾರಿಯಾಗ್ತದೆ. ನವೆಂಬರ್ 26, 1950ನೇ ಇಸ್ವಿ ಅಲ್ಲ, ಜನವರಿ 26, 1950ನೇ ಇಸ್ವಿ. ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾರೆ.
ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೆ. ಈ ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಅಸಮಾನತೆಗಳಿದ್ದಾವೆ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಈ ಅಸಮಾನತೆಗಳನ್ನ ಹೋಗಲಾಡಿಸದೆ ಹೋದರೆ ಸಮಾಜದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಇದೆಯಲ್ಲ, ಇದರ ಸೌಧ ಇದೆಯಲ್ಲ, ಈ ಸೌಧನ ಯಾರು ಅನ್ಯಾಯಕ್ಕೆ ಒಳಗಾಗ್ತಾರೆ, ಅನ್ಯಾಯವನ್ನು ಅನುಭವಿಸ್ತಾರೆ, ಅವರೇ ಈ ಸೌಧವನ್ನು ಧ್ವಂಸ ಮಾಡ್ತಾರೆ. ಪ್ರಜಾಪ್ರಭುತ್ವ ಸೌಧವನ್ನು ಧ್ವಂಸ ಮಾಡ್ತಾರೆ. ಅದರಿಂದ ನಾವೆಲ್ಲರೂ ಕೂಡ ಮಾಧ್ಯಮದವರಿರ್ಬೋದು, ರಾಜಕಾರಣಿಗಳಿರ್ಬೋದು, ಬೇರೆ ಸಾಹಿತಿಗಳಿರ್ಬೋದು, ವಿಚಾರವಂತರಿರ್ಬೋದು, ಚಿಂತಕರಿರ್ಬೋದು, ಎಲ್ಲರೂ ಕೂಡ ಸೇರಿ ಒಟ್ಟಾರೆಯಾಗಿ ಸಮಾಜದ ಬದಲಾವಣೆಗೆ, ಆರ್ಥಿಕ ಸಾಮಾಜಿಕ ಸಮಾನತೆಯನ್ನು ತರಲಿಕ್ಕೆ, ಎಲ್ಲರಿಗೂ ಸ್ವಾತಂತ್ರ್ಯದ ಫಲ ಸಿಗ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಎಲ್ಲ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಹೊಸ ವರ್ಷದ ಶುಭಾಶಯಗಳು, ಸಂಕ್ರಾಂತಿಯ ಶುಭಾಶಯಗಳು ನಿಮ್ಮೆಲ್ಲರಿಗೂ. ನಮಸ್ಕಾರ.